ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ನೆನೆದು, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮಣೆದು, ಆರಾಧ್ಯ ಗುರುಮೂರ್ತಿಗಳಾದ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯಪಾದಗಳಿಗೂ ಭಕ್ತಿಯಿಂದ ಹಣೆಮಣೆದು, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ತಿಳಿದು ನೋಡಿದರೆ ಅಂತಿಮ ಸತ್ಯ ಸ್ವರೂಪವಾದ ಆತ್ಮ, ತಿಳಿಯದೇ ನೋಡಿದರೆ ದೇಹ, ಮನಸ್ಸು, ಬುದ್ಧಿ ಇವುಗಳಿಂದ ಕೂಡಿರುವಂತಹ ಒಂದು ಸಂಘಾತ. ವಿಚಾರ ಮಾಡಿ ನೋಡಿದಾಗ, ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನಿಂತು ವಿಚಾರ ಮಾಡಿ ನೋಡಿದಾಗ ಏನು ಕಂಡು ಬರ್ತದಲ್ಲ, ಅದು ಶಾಶ್ವತ ಸತ್ಯ. ಈಗ ನಮಗೇನು ಕಾಣ್ತದಲ್ಲ, ಇದು ಆಂಶಿಕ ಸತ್ಯ ಅಥವಾ ತಾತ್ಕಾಲಿಕ ಸತ್ಯ. ಇದು ಈಗ ಹಿಂಗೆ ಕಾಣ್ತೈತಿ, ನಾಳೆನೂ ಹಿಂಗೆ ಕಾಣಬೇಕು ಅಂದರೆ ಇಲ್ಲ. ಆದರೆ ಶಾಶ್ವತ ಸತ್ಯವಾಗಿರುವಂಥದ್ದು ಎಂದಿಗೂ ಬದಲಾಗುವುದಿಲ್ಲ. ತ್ರಿಕಾಲಾಬಾಧಿತಂ ಸತ್. ಹಿಂದೆ ಹಿಂಗಿತ್ತು, ಇವತ್ತು ಹಂಗಿಲ್ಲ, ಮುಂದೆ ಹಂಗಿರುವುದಿಲ್ಲ ಅಂತ ಹಿಂಗಲ್ಲ. ಪಾರಮಾರ್ಥಿಕವಾದಂತಹ ಸತ್ಯ ಸದಾ ಕಾಲದಲ್ಲಿಯೂ ಒಂದೇ ರೀತಿಯಾಗಿ, ಅಖಂಡವಾಗಿ, ಅದ್ವಯವಾಗಿ, ಅವಿಚ್ಛಿನ್ನವಾಗಿ, ಪರಿಪೂರ್ಣವಾಗಿರುವಂಥದ್ದೇ ಆಧ್ಯಾತ್ಮಿಕ ಸತ್ಯ. ತಿಳಿಯಲಾರದನ್ನು ನೋಡಿದರೆ ನಾವೆಲ್ಲರೂ ಕೂಡ ಏನೇನೋ ಇದ್ದೀವಿ. ತಿಳಿದು ನೋಡಿದ್ರೆ ನಾವು ಯಾರೂ ಬೇರೆ ಬೇರೆನೇ ಇಲ್ಲ. ತಿಳಿಯೋದು ಮತ್ತು ತಿಳಿಲಾರದೆ ಇರೋದು, ಇದಕ್ಕೆ ವ್ಯತ್ಯಾಸ ಏನು? ಹೆಂಗೆ, ಯಾವ ಆಧಾರದ ಮೇಲೆ ತಿಳಿದವರು ತಿಳಿಲಾರದವರು ಅಂತ ಅಳೆಯೋದು? ಯಾರ ಬರೀ ಚರ್ಮಚಕ್ಷುವಿನಿಂದ ನೋಡ್ತಾರಲ್ಲ, ಅವರು ತಿಳಿಯಲಾರದವರು. ಸಾಮಾನ್ಯ ದೃಷ್ಟಿ ಐತೆ ಅವ್ರಿಗಷ್ಟ. ತಿಳಿದವರು ಅಂದ್ರೆ ಜ್ಞಾನದೃಷ್ಟಿಯಿಂದ ನೋಡುವಂಥವರು ತಿಳಿದವರು. ಚರ್ಮದ ದೃಷ್ಟಿ ಕಣ್ಣ ಮಂದಾಗ್ತಾವೆ, ಕಣ್ಣಿಗೆ ವಯಸ್ಸಾಗ್ತದೆ, ಶರೀರಕ್ಕೆ ವಯಸ್ಸಾಗ್ತದೆ. ಆದರೆ ಜ್ಞಾನಕ್ಕೆ ವಯಸ್ಸಾಗಂಗಿಲ್ಲ, ಜ್ಞಾನ ಹಳಿದಾಗಂಗಿಲ್ಲ, ಜ್ಞಾನ ಹೊಲಸಾಗಂಗಿಲ್ಲ, ಜ್ಞಾನ ಕಡಿಮೆ ಆಗಂಗಿಲ್ಲ. ಆದ್ದರಿಂದ ಜ್ಞಾನದಿಂದ ನೋಡಿರುವಂಥ ದೃಷ್ಟಿಯೇ ಯಥಾರ್ಥವಾದ ದೃಷ್ಟಿ. ನಾವು ಯಾರು? ಇದೇ ಒಂದು ಪ್ರಶ್ನೆಯನ್ನು ಒಬ್ಬ ಲೌಕಿಕ ಮನುಷ್ಯನಿಗೂ ಕೇಳಬೇಕು, ಇದೇ ಪ್ರಶ್ನೆಯನ್ನು ಒಬ್ಬ ದಾರ್ಶನಿಕನಾದಂಥ ಮಹಾತ್ಮನಿಗೂ ಕೇಳಬೇಕು. ಪ್ರಶ್ನೆ ಒಂದ, ಪ್ರಶ್ನೆ ಎರಡಿಲ್ಲ, ಪ್ರಶ್ನೆ ಒಂದೇ ಅದ. ಯಾವ ಪ್ರಶ್ನೆ ಅಂದ್ರೆ ನೀನು ಯಾರು ಅನ್ನುವಂಥದ್ದೇ ಆ ಪ್ರಶ್ನೆ. ಅದಕ್ಕೆ ಒಬ್ಬ ಲೌಕಿಕ ಮನುಷ್ಯ ಹೇಳ್ತಾನ, ನಾನು
ಜಮೀನ್ದಾರ ಅಂತ ಹೇಳ್ತಾನ. ನಾವೊಬ್ಬ ದೊಡ್ಡ ಸಾಹುಕಾರ ಅಂತ ಹೇಳ್ತಾನ. ನಾನು ವಿದ್ಯಾವಂತ ಅಂತ ಹೇಳ್ತಾನೆ. ನಾನು ಈ ಮನೆಯ ಯಜಮಾನ ಅಂತ ಹೇಳ್ತಾನೆ. ಇನ್ನೂ ಅನೇಕ ಉಪಾಧಿಗಳನ್ನು ಹೇಳ್ತಾನ. ನನಗಿಷ್ಟು ಮಕ್ಕಳದಾವು, ಇಷ್ಟು ವರ್ಷ ಹಿಂದೆ ಲಗ್ನ ಆತು, ಈಗ ಸದ್ಯ ಇಂತಿಂಥ ಕಾರ್ಯಕ್ರಮಗಳು ನಡೆದಾವು, ಮುಂದೆ ಹಿಂಗಿಂಗೆ ಮಾಡಾವದ್ನಿ ಎಲ್ಲಾನು ಹೇಳ್ತಾನ. ಇನ್ನೊಬ್ಬದಾನ, ಅವನಿಗೂ ಇದೇ ಪ್ರಶ್ನೆಯನ್ನು ಕೇಳಿದ್ರ, ನೀನು ಯಾರು? ಅವ ಹೇಳ್ತಾನ, ನಾನು ಅನ್ನುವಂಥದ್ದು ಹೇಳಲಿಕ್ಕೂ ಬರುವಂಥದ್ದಲ್ಲ, ಕೇಳಲಿಕ್ಕೂ ಬರುವಂಥದ್ದಲ್ಲ, ಅದು ಸಾಯುವುದು ಅಲ್ಲ, ಹುಟ್ಟುವುದು ಅಲ್ಲ, ಅನಾದ್ಯನಂತವಾಗಿ ಅಖಂಡವಾಗಿ ಪರಿಪೂರ್ಣವಾಗಿ ಬೆಳಗುವಂಥ ಜ್ಞಾನ ಜ್ಯೋತಿಯೇ ನಾನು. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅನ್ನುವುದೇ ಈ ಪ್ರಶ್ನೆಗೆ ಉತ್ತರ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ಉತ್ತರವನ್ನು ಯಾರು ಹೇಳ್ತಾರ? ಒಬ್ಬ ದಾರ್ಶನಿಕ ತತ್ವದರ್ಶಿ ಉತ್ತರವನ್ನು ಹೇಳ್ತಾನೆ. ಹಾಗಾದ್ರೆ ಅವನ ಉತ್ತರ ಸರಿಯಾದನೋ ಏನು ಇವನ ಉತ್ತರ ಸರಿಯಾದನೋ? ಪ್ರಶ್ನೆ ಒಂದೈತಿ, ನೀನು ಯಾರು ಅನ್ನುವಂಥದ್ದೇ ಪ್ರಶ್ನೆ. ಆದ್ರೆ ಪರೀಕ್ಷಾ ಮಾಡ್ಲಿಕ್ಕೆ ಕುಂತಂತವ ಬದಲ್ಲ, ಅವ ಯಾರದಕ್ಕೆ ಸರಿ ಅಂತಾನ ಅನ್ನೋದು ಭಾಳ ಮುಖ್ಯ. ಬಹುತೇಕ ಅಂದ್ರೆ ಸಂಖ್ಯಾ ಭಾಳ ಇರೋದ್ರಿಂದ ಇವ್ರದ ಸರಿ ಅಂತ ಅನ್ಬೋದಂತ ನಾವು ಅಂತೀವಿ. ಎಲ್ಲರೂ ನೀ ಯಾರಂದ್ರೆ ಎಲ್ಲರೂ ನಾ ಇಂಥವ, ಇಂಥ ಊರಾಗ ಹುಟ್ಟೇನಿ, ನನ್ನ ಹೆಸರು ಇಂಥದ್ದೈತಿ, ಇಷ್ಟಿಷ್ಟು ಡಿಗ್ರಿ ತಗೊಂಡೇನಿ, ಇಷ್ಟು ಶಾಣೆ ಆಗೇನಿ, ಇಷ್ಟು ಭೂಮಿ ಗಳಿಸೇನಿ, ಇದನ್ನ ಬರ್ಯಾವ್ರದಾರ ಹೊರತು ಇದನ್ನು ಬಿಟ್ಟು ಇನ್ನೊಂದು ಐತಿ ಅಂತನ ಗೊತ್ತಿಲ್ಲ ಅಂದ ಬಳಕ ಉತ್ತರ ಏನು ಬರ್ಯಾವ್ರು ಇವರು? ನಮ್ಮ ತಲೆಯಾಗೇನಿರ್ತೈತಲ್ಲ ಅದೇ ಉತ್ತರನ ಬರೋದು. ಆದರೆ ಒಬ್ಬ ದಾರ್ಶನಿಕನಾದಂಥ ಮಹಾತ್ಮ ಉತ್ತರವನ್ನು ಬರಿತಾನ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಅಹಂ ಬ್ರಹ್ಮಾಸ್ಮಿ. ನಾನು ಯಾರಪ್ಪ ಅಂದ್ರ ಮನುಷ್ಯನಲ್ಲ, ದೇಹವಲ್ಲ, ಕಾಲದಲ್ಲಿ ಅಡಗಿ ಹೋಗುವಂಥ ವಸ್ತು ನಾನಲ್ಲ. ನಾನು ಯಾರು ಅಂದ್ರ ಇಡೀ ವಿಶ್ವದ ಮಾಲಕ ಯಾರಪ್ಪ ಅಂದ್ರ ನಾನ ಅಂತ ಹೇಳ್ತಾನ ಒಬ್ಬ ದಾರ್ಶನಿಕ ಮಹಾತ್ಮ. ಉತ್ತರಕ್ಕೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಯಿತು. ಉತ್ತರ ಆದ ಸರಿನೋ ಏನು ಇದು ಸರಿನೋ? ತಿಳಿದವ್ರು ಹೇಳ್ತಾರ, ಅನುಭವಕ್ಕೆ ಯಾವುದು ಬರ್ತೈತ್ಲ ಅದು ಸರಿ, ಅದು ಶಾಸ್ತ್ರದ ಅನುಭವಕ್ಕೆ ಬರಬೇಕು. ಶ್ರುತಿ, ಯುಕ್ತಿ, ಅನುಭವ, ಇವು ಮೂರು ಪ್ರಮಾಣಗಳಿಗೆ ಹೊಂದಿತು ಅಂದ್ರೆ ಅಷ್ಟ ಅದನ್ನು ನಾವು ನಂಬಬೇಕು, ಇರಲಿಲ್ಲ ಅಂದ್ರೆ ಇಲ್ಲ. ಮೊದಲನೇದಾಗಿ ಶಾಸ್ತ್ರ ಅದಕ್ಕೆ ಹೌದು ಅಂತ ಅನ್ಬೇಕು. ಶಾಸ್ತ್ರ ಅಂದರೆ ಏನು? ಈಗಾಗಲೇ ಈ ಜಗತ್ತಿನಲ್ಲಿ ನಮಗಿಂತ ತಿಳಿದವರು ಲಕ್ಷಗಟ್ಟಲೆ ಜನ ಮಹಾತ್ಮರಾಗಿ ಹೋಗ್ಯಾರ. ಅವರು ತಮ್ಮ ಇಡೀ ಜೀವನವನ್ನೇ ಮೀಸಲಾಗಿಟ್ಟು ಪ್ರಯೋಗವನ್ನು ಮಾಡ್ಯಾರ. ಅವರು ಈ ಜಗತ್ತಿಗೆ ಒಂದು ಶಾಸನವನ್ನು ಮಾಡಿಕೊಟ್ಟಾರ, ನಿನ್ನ ಬದುಕಿಗೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಾರ. ಯಾವ ರೀತಿಯಾಗಿ ಬದುಕಬೇಕು, ಏನು ತಿಳ್ಕೋಬೇಕು, ಹೆಂಗಿರಬೇಕು ಅನ್ನುವುದರ ಕುರಿತಾಗಿ ತಿಳಿಸಿ ಹೇಳ್ಯಾರ. ಅವರ ಮಾತುಗಳೇ ಶಾಸ್ತ್ರಗಳು. ಶಾಸ್ತ್ರ ಅಂದರೆ ಯಾವುವು? ಈಗ ನಿಮ್ಮ ಮನೆ ಲೆಕ್ಕದಾಗ ಶಾಸ್ತ್ರ ಅಂದರೆ ಏನು? ನಿಮ್ಮ ಮುತ್ಯ ಒಬ್ಬ ಇರ್ತಾನೆ ಮೊದಲ ಮನ್ಯಾಗ, ಅವ ಎಲ್ಲೆಲ್ಲಿ ಕೈ ಸುಟ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ನಿಮಗೆ ಹೇಳ್ತಾನೆ. ಕುಣಿಸ್ಕೊಂಡು ಏನು ಹೇಳ್ತಾನ? ತಮ್ಮ ನಾ ಹಿಂಗಾದಾಗ ಇಂಥ ಪೆಟ್ಟು ತಿಂದನಿ, ಅದಕ್ಕೆ ನೀ ಈ ಕೆಲಸ ಮಾಡ್ಲಕ್ಕೆ ಹೋಗಬೇಡ.
ನೀ ಈ ಕೆಲಸ ಮಾಡು, ಮಾಡಬೇಡ, ಮಾಡು, ಇದು ಒಳ್ಳೆಯದೈತಿ, ಈ ದಾರಿಯಿಂದ ಹೋದ್ರೆ ನೀ ಎಡವುವುದಿಲ್ಲ, ನೀನು ನೇರವಾಗಿ ಹೋಗಿ ಗುರಿಯನ್ನು ಮುಟ್ಟುತ್ತಿ ಅಂತೇನು ನಿಮ್ಮ ಮನ್ಯಾಗ ನಿಮ್ಮ ಮುತ್ಯ ಹೇಳ್ತಾನಲ್ಲ, ಅದ ನಿಮ್ಮ ಮುತ್ಯನ ಶಾಸ್ತ್ರ ಅದು. ಯಾಕಂದ್ರೆ ಅವ ತನ್ನ ಒಂದು 100 ವರ್ಷದ ಆಯುಷ್ಯವನ್ನು ಖರ್ಚು ಮಾಡಿ ಈ ಅನುಭವವನ್ನು ನಿಮಗೆ ಹೇಳತ್ತಾನ. ನಾವ ಸ್ವಂತ ಪ್ರಯೋಗ ಮಾಡ್ತೀವಂದ್ರೆ ನಾವು ಎಷ್ಟೋ ಸಾರಿ ಎಡಬೇಕಾಗ್ತೈತಿ, ನಾವು ಎಷ್ಟೋ ಮುಳ್ಳು ತುಳಿಬೇಕಾಗ್ತೈತಿ. ಅದನ್ನು ತಪ್ಪಿಸಿದ್ದ್ಯಾವುದು? ಮುತ್ಯಾನ ಅನುಭವ, ನಿಮ್ಮ ಮನೆ ಲೆಕ್ಕದಾಗ್ಯದು. ಹಂಗೆ ಈ ಜಗತ್ತಿನ ದೃಷ್ಟಿಯಿಂದ ಶಾಸ್ತ್ರ ಅಂದ್ರೆ ಇಡೀ ಮನುಕುಲದ ಹಿರಿಯರೇನು ಮಹಾತ್ಮರಾಗಿ ಹೋದರು, ಅವರು ನೀ ಹಿಂಗೆ ಬದುಕಿದಿ ಅಂದ್ರೆ ಆನಂದವಾಗಿ ಬದುಕಬಹುದು ಅಂತ ಹೇಳ್ಯಾರ. ಅವರಿಗೆ ನಮಗೇನು ಕಾಣ್ತೈತ್ಲ ಎದರ 1000 ಪಟ್ಟು ಮುಂದಿಂದ ಕಂಡಿತ್ತು. ಅದಕ್ಕಾಗಿ ಅವರ ಮಾತುಗಳಿಗೆ ಪ್ರಮಾಣ ಅಂತ ಕರೀತಾರೆ. ಅದು ಶ್ರುತಿ ಪ್ರಮಾಣ, ಸುಳ್ಳಾಗುವುದಿಲ್ಲ. ನಾವು ಮಾತಾಡಿದ್ದು ಸುಳ್ಳಾಗಬಹುದು, ಯಾಕಂದ್ರೆ ನಮ್ಮ ಮಾತಾ ತಪಸ್ಸಿನಿಂದ ಬರೋದಿಲ್ಲ, ನಮ್ಮ ಮಾತಾ ಕಲಿಕೆಯಿಂದ ಬರ್ತಾವ, ಬುದ್ಧಿಯಿಂದ ಬರ್ತಾವ, ಸ್ವಚ್ಛವಾದಂಥ ಜೀವನದಿಂದ ಬರುವುದಿಲ್ಲ, ಪರಮ ಪವಿತ್ರವಾದ ತಪಸ್ಸಿನಿಂದ ಬರುವುದಿಲ್ಲ. ಹಾಗಾಗಿ ನಮ್ಮ ಮಾತುಗಳು ಎಕ್ಸ್ಪೈರಿ ಆಗ್ತಾವೆ. ಬರೀ ಔಷಧಗಳಿಗೆ ಅಟ್ಟ ಎಕ್ಸ್ಪೈರಿ ಆಗಂಗಿಲ್ಲ, ಇವು ಎಕ್ಸ್ಪೈರಿ ಆಗ್ತಾವೆ. ನೀವು ನಿನ್ನೇನು ಮಾತಾಡಿದ್ರಿ ಯಾರಿಗಾರೆ ಹೋಗಿ ಕೇಳ್ರಿ ಏನು ಮಾತಾಡಿದ್ನಿ ಅಂತ, ಒಬ್ಬರು ಹೇಳಂಗಿಲ್ಲ ಏನು ಮಾತಾಡಿದ್ರು ಏನು. ಮತ್ತು ಮುಂಜಾನೆದಿನ ಸಂಜೆ ತನಕ ಮಾತಾಡಿರ್ತೀರಿ, ಅವರು ಕೂತು ಕೇಳಿರ್ತಾರೆ. ಇದ್ರಾಗ ಏನೂ ಗಂಧಿಲ್ಲ ಅಂತ ಅವರಿಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಹಿಂಗಾಗಿ ಮಾತಾಡೋ ತಡ ಇಲ್ದನ ಅದು ಎಕ್ಸ್ಪೈರಿ ಆಗಿ ಹೋಯ್ತು, ಆ ಮಾತಾ ಉಳಿಯಲೇ ಇಲ್ಲ. ಆದರೆ ಈ ವಿಶ್ವದಲ್ಲಿ ಜ್ಞಾನಿಗಳಾಡಿದಂಥ ಮಾತುಗಳು ಒಂದು ಹಳೆಯದಾಗಿಲ್ಲ, ಒಂದು ಎಕ್ಸ್ಪೈರಿ ಆಗಿಲ್ಲ, ಹಂಗ ಅದಾವ. ಅದೇನು? ಶಾಸ್ತ್ರ ಪ್ರಮಾಣ, ಶ್ರುತಿ ಪ್ರಮಾಣ. ಇನ್ನು ಎರಡನೇದ ಪ್ರಮಾಣ ಯಾವುದು? ಯುಕ್ತಿ. ನಮಗೂ ಅದು ಸ್ವಲ್ಪ ಗಣಿತದ ದೃಷ್ಟಿಕೋನದಿಂದ, ಸೂಕ್ಷ್ಮವಾದ ಬುದ್ಧಿಶಕ್ತಿಯ ದೃಷ್ಟಿಯಿಂದ ನೋಡಿದರೆ ನಮಗೂ ಹೌದು ಅಂತ ಅನಿಸ್ಬೇಕದು. ಇಲ್ಲಪ್ಪ, ಮತ್ತು ಅಗ್ನಿ ಬೆಂಕಿ ಏನೈತ್ಲ, ಈಗ ಉರಿ ಹಚ್ಚಿದ್ರೆ ಮೇಲ್ಮುಖವಾಗಿ ಹೋಗೋದಿಲ್ಲ, ಕೆಳಮುಖವಾಗಿ ಹೊಂಟೈತಿ. ಈಗ 1 ವರ್ಷ ಆತ ಯಾರೇ ಹೇಳ್ತಾರೆ. ಯುಕ್ತಿಗೆ ಹೊಂದಂಗಿಲ್ಲ ಅದು. ಅಗ್ನಿ ಎಲ್ಲೇ ಇದ್ರೂ ಕೂಡ ಅದರ ಮುಖ ಯಾವ ಕಡೆಗಿರ್ತೈತೆ ಅಂದರೆ ಊರ್ಧ್ವಮುಖವಾಗಿರ್ತದೆ. ಯಾವಾಗಲೂ ಮೇಲ್ಮುಖ ಚಲನೆ ಅಗ್ನಿಯ ಗುಣ. ನೀರು ಎಷ್ಟ ಬೆಂಕಿ ಸಂಘವನ್ನು ಮಾಡೇತಂದ್ರೂ ಕೂಡ ಬೆಂಕಿಯಾಗ ಅದು ಉರಿದು ಹೋಗುವುದಿಲ್ಲ. ನೀರ ಏನಾಗತೈತಿ? ಮತ್ತು ತಣ್ಣಗಾಗತೈತಿ. ತಣ್ಣಗಾಗುವುದೇ ನೀರಿನ ಗುಣಧರ್ಮವೇ ಹೊರತು ಬೆಂಕಿ ಜೋಡಿ ಬೆಂಕಿ ಆಗುವುದು ಅದರ ಗುಣಧರ್ಮ ಅಲ್ಲ. ಇದೇನಿದು? ಯುಕ್ತಿ. ಅಂದ್ರೆ ನಮ್ಮ ತರ್ಕಕ್ಕೂ ಹೊಂದಬೇಕು. ನೀರಂದ್ರೆ ಹಿಂಗಿರ್ತೈತಿ, ಅಗ್ನಿ ಅಂದ್ರೆ ಹಿಂಗಿರ್ತೈತಿ, ಹಂಗಾತಂದ್ರೆ ಅದು ಅಲ್ಲ, ಒಂದು ಸಹಜ ಅನಿಸ್ಬೇಕು. ಅದು ಯುಕ್ತಿ ಪ್ರಮಾಣ. ನಮಗೂ ಹೌದು ಅನ್ನಿಸ್ಬೇಕು. ಮೂರನೇದ್ದು ಅನುಭವ. ಅವ್ರು ಶಾಸ್ತ್ರದಾಗನೂ ಹೇಳ್ರು, ಯುಕ್ತಿಗೇನೂ ಹೊಂದಿತ್ತು, ಅನುಭವಕ್ಕೆ ಬರಲಿಲ್ಲ ಅಂದ್ರೆ. ಅನುಭವಕ್ಕೆ ಬರುವುದಂದ್ರೆ ಏನು? ಈಗ ಮಾಡ ಬರೀ ಮ್ಯಾಲಿಂದ ಮೇಲೆ ಹೊಂಟವು, ಅವು ಯಾವಾಗ ಮಳೆ ಆಗ್ತಾವಲ್ಲ ಅವಾಗ ಹೌದಪ್ಪ ಮಾಡದಿಂದ ಮಳೆ ಆಕ್ಕತ್ತೆ ಅಂತ ಅನುಭವ ಬಂದಂಗೆ. ಹಿಂದಿನವರು ಹೇಳ್ಯಾರ ಏನಂತೇಳಿ, ಮಳೆ ಆಕ್ಕತ್ತಮ್ಮ ಮಳೆ ಆಕ್ಕತ್ತೆ ಹಿಂದಿನವರು ಹೇಳ್ಯಾರ. ಅದು ಶ್ರುತಿ ಪ್ರಮಾಣ, ಶಾಸ್ತ್ರದ ಪ್ರಮಾಣ. ಯುಕ್ತಿ ಅಂದರೆ ಏನು? ಇಲ್ಲ ಮಾಡಿದ್ರೆ ಮಳೆ ಆಕ್ಕತಿ, ಕೆಳಗೆ ಗಿಡ ಅದು ಇರಬೇಕು ಅಂತ ಯುಕ್ತಿ ಹೇಳ್ತೈತಿ, ವಿಜ್ಞಾನಿಗಳು ಹೇಳ್ತಾರೆ.
ಮಳೆ ಆಕ್ಕೈತಿ ಆಗಂಗಿಲ್ಲತ್ತಲ್ಲ, ಗಿಡ ಇರಬೇಕು ಅವಾಗ ಮಳೆ ಆಕ್ಕೈತಿ. ಅನುಭವ ಪ್ರಮಾಣ ಅಂದ್ರೆ ನಾವು ಗಿಡ ಹಚ್ಚಿನೂ ಮ್ಯಾಲ ಮಾಡ ಹಾದು ಹೋಗಿ ಮಳೆನ ಬರಲಿಲ್ಲ ಅಂದ್ರೆ ಅನುಭವದಾಗ ತಪ್ಪೈತಿ ಅಂತ ಅರ್ಥ. ಆದ್ರೆ ನಾವು ಗಿಡ ಕಡ್ದಿದ್ದೀವಿ, ಎಲ್ಲ ಮಾಡಿದ್ದೀವಿ, ಮತ್ತು 18 ದೇವರಿಗೆ ಹರಕೆ ಹೊತ್ತು ಮಳೆಯಾಗು ಹೊತ್ತು 108 ತೆಂಗಿನಕಾಯಿ ಹೊಡೆದ್ರೆ ಮಳೆ ಯಾಕೆ ಬರ್ತೈತಿ? ಅನುಭವ ಪ್ರಮಾಣಕ್ಕೆ ಹೊಂದಬೇಕಾಗಿತ್ತು ಅಂದ್ರೆ ಏನಾಗಬೇಕು? ಅವು ಎರಡೂ ಹೆಂಗೆ ಹೇಳ್ಯಾರ ಹಂಗೆ ನಾವು ಮಾಡ್ಲಕ್ಕೆ ಕಲಿಬೇಕು. ನಮ್ಮ ಅನುಭವಕ್ಕೆ ಮಾಡದಿಂದನ ಮಳೆ ಆಗ್ತೈತಿ ಅಂತ ಒಂದು ಅನುಭವ ಬರಬೇಕಾಗಿತ್ತು ಅಂದ್ರೆ ನಾವು ಸ್ವತಃ ಒಮ್ಮೆ ಮಾಡದಿಂದ ಮಳೆ ಬರೋದು ನೋಡಬೇಕಾಗ್ತೈತಿ. ಈಗಿಂದ ಹೇಳತ್ತಿಲ್ಲ ನಾನು, ಸಣ್ಣ ಹುಡುಗರು ಇರ್ತಾವಲ್ಲ ಅವು ಮೊದಲನೇ ಸಾರಿ ಮಳೆ ನೋಡ್ತಾವೆ, ಗಾಬರಿ ಆಗಿಬಿಡ್ತಾವೆ, ಇದೇನು ಎಕ್ಕಡಿದು ಹಿಂಗೆ ಬರ್ಲತ್ತೈತಿ ಅದು. ಸಣ್ಣ ಹುಡುಗರು ಅದೇನು ಅನುಭವ ಪ್ರಮಾಣ. ಒಮ್ಮೆ ಆ ಹುಡುಗನಿಗೆ ಮೋಡದಿಂದ ಮಳೆ ಬರ್ತದಂತ ಅನುಭವಕ್ಕೆ ಬತ್ತು ಅಂದ್ರೆ ಅದು ಅನುಭವ ಪ್ರಮಾಣ. ಇವು ಮೂರು: ಶ್ರುತಿ ಪ್ರಮಾಣ, ಯುಕ್ತಿ ಪ್ರಮಾಣ, ಅನುಭವ ಪ್ರಮಾಣ. ಇವು ಎದಕ್ಕೆ ಹೇಳ್ತು? ಋಷಿಗಳು ನೀನ ದೇವರದಿ ಅಂತ ಹೇಳಿದರು, ನಾವು ಕೇಳಿದೇವೆ. ಆದ್ರೆ ಅದನ್ನು ಯುಕ್ತಿಯಿಂದ ನಾವು ತಿಳ್ಕೋಬೇಕಾಗ್ಯದ. ಯುಕ್ತಿ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಬುದ್ಧಿಶಕ್ತಿ. ಅದರಿಂದ ವಿಚಾರ ಮಾಡಿ ನೋಡ್ಬೇಕು ಸ್ವಲ್ಪ. ಅದರಿಂದ ವಿಚಾರ ಮಾಡೋದು ಹೆಂಗೆ? ಖರೇನ ನಾವು ಈಗೇನು ಕಾಣ್ತೀವಲ್ಲ ಈ ಶರೀರ, ಇದೆಲ್ಲ ಹೊರಗಿನ ಜಂಜಾಟೆಲ್ಲ ಇತ್ತು ಅಂದ್ರೆ ಯಾರಿಗೂ ನಿದ್ದೆ ಹತ್ತಿರಲಿಲ್ಲ. ಹತ್ತಿದ್ದ ಇದೆಲ್ಲ ಜಂಜಾಟ ತಗೊಂಡ ನಾವು ಮಕ್ಕಳಾಮಿದ್ರೆ ನಿದ್ದೆನ ಬರ್ತಿದ್ದಿಲ್ಲ ನಾವು. ಇದನ್ನು ಸಂಪೂರ್ಣವಾಗಿ ಮರಿತಾನಂತ ತಿಳ್ಕೊಂಡವ ನಿದ್ರೆಯನ್ನು ಮಾಡ್ತಾನೆ. ಒಂದು ನಿದ್ರಾವಸ್ಥೆಗೆ ಹೋದಾಗಲೇ ಹೊರಗಿನ ಯಾವ ಜಂಜಾಟ ಕೂಡ ಇರುವುದಿಲ್ಲ ಅಂದ ಬಳಿಕ ಮಹಾಸಮಾಧಿಗೆ ಹೋದಂಥ ಒಬ್ಬ ಯೋಗಿಗೆ ಎಂದಾದರೂ ಪ್ರಪಂಚದ ಸಂಘ ಇರ್ತೈತೇನು? ಇದೇನು ಯುಕ್ತಿ ಪ್ರಮಾಣ. ಇದು ಜಾಗೃತ, ಸ್ವಪ್ನ, ಸುಷುಪ್ತಿ, ಇವು ಮೂರು ಅವಸ್ಥೆಗಳು. ಜೀವ ಇವು ಮೂರು ನಿಲ್ದಾಣಗಳಲ್ಲಿ ತಿರುಕೋತ ಹೋಗ್ತಾನೆ. ಮುಂಜಾನೆದಿಂದ ಸಂಜೆ ತನಕ ಜಾಗೃತ ಅವಸ್ಥೆಯಲ್ಲಿರ್ತಾನೆ. ರಾತ್ರಿ ಆಯಿತು ಅಂದ್ರೆ ಮಲ್ಕೋತಾನ, ಕನಸು ಬೀಳ್ತಾವು, ಅವಾಗ ಸ್ವಪ್ನಾವಸ್ಥೆಗೆ ಬರ್ತಾನೆ ಜೀವ. ಅಲ್ಲಿಂದ ಸ್ವಲ್ಪ ನಿದ್ರೆ ಇನ್ನಷ್ಟು ಹೆಚ್ಚಾಯಿತು ಅಂದ್ರೆ ಕನಸನೂ ಹೋಗ್ತೈತಿ, ಗಾಢ ನಿದ್ರೆ ಪ್ರಾರಂಭ ಆಗ್ತದೆ. ಇದೇನು ಸುಷುಪ್ತಿ ಅವಸ್ಥೆ. ಇವು ಮೂರೂ ಅವಸ್ಥೆಗಳಲ್ಲಿ ಸುತ್ತಾಡ್ಕೋತಿರ್ತಾನ. ಈ ಜಾಗ್ರಾವಸ್ಥೆಯಲ್ಲಿ ಏನೇನು ಇರ್ತೈತಲ್ಲ ಇದು ಸ್ವಪ್ನಾವಸ್ಥಾದಾಗ ಇರಂಗಿಲ್ಲ. ಇಲ್ಲರೆ ದೊಡ್ಡ ಮನೆ ಕಟ್ಟಿ ಮನೆ ಶಾಂತಿ ಮಾಡಿರ್ತೀರಿ, ದಣದ ಶಿವನ ಸಾಕು ಅತ್ತ ಮಕ್ಕೋಬೇಕತ್ತ ಮಕ್ಕೊಂಡ್ರೆ ಕನಸಿನಾಗ ಬರಗಾಲ ಬಿತ್ತು, ಕೈಯಾಗ ಭಿಕ್ಷಾ ಪಾತ್ರೆ. ಯಾರು ಬಾಗಿಲು ಮುಂದೆ ಹೋಗಿ ನಿಂತ ನಮ್ಮ ಮನ್ಯಾಗ ನಮಗೆ ಉಣ್ಲಾಕನ್ನಿಲ್ಲ, ಮುಂದಿನ ಮನೆಗೆ ನಡಿ ಮುಂದಿನ ಮನೆಗೆ ನಡಿಯತ್ತ ಅವರು. ಕೆಲವೊಬ್ಬರು ಕೈಯನ್ನು ಕಸಬಾರಿಗೆನ ಒಗೆದರು, ಕೆಲವೊಬ್ಬರು ಬಾಂಡೆ ಸಾಮಾನುಗಳನ್ನೇ ಒಗೆದರು. ಯಾರೂ ಒಂದು ಹಿಡಿ ಹಿಟ್ಟು ಹಾಕಲಿಲ್ಲ, ಅಕ್ಕಿನೂ ಕೊಡಲಿಲ್ಲ. ಏನಪ್ಪ ನಂದು ಪ್ರಾಣಿ ಪಕ್ಷಿಗಳಿಗಿಂತ ಕಡೆ ಆಯ್ತಲ್ಲ ಜನ್ಮ ಅಂಥೇಳಿ ತಿಳ್ಕೊಂಡು ಹೊಳೆ ಜಿಗಿಬೇಕತ್ವಾದ ಖಾಲಿ ಬರಗಾಲದಾಗ ಎಲ್ಲಿ ಹೊಳೆ ಹೇರಿತಾವ? ಏನೂ ಇಲ್ಲ. ಅವಾಗ ಏನು ಮಾಡೋದಿನ್ನ ಅಂತ ಚಿಂತೆ ಮಾಡ್ಕೋತ ಕುಂತ ಹಂಗೆ ನಿದ್ದೆ ಹತ್ತಿ ಬಿಟ್ಟಿತು. ನಿದ್ದೆ ಯಾವಾಗ ಹತ್ತೈತಿ? ಒಂದು ಹೊಟ್ಟೆ ಪೂರ ತುಂಬಬೇಕು, ಅವಾಗ ನಿದ್ದೆ ಹತ್ತೈತಿ. ಒಂದು ಪೂರ್ಣ ಹಸಿವಾಗಿ ಆಗಿ ನಿಶಕ್ತಿ ಆಗಬೇಕು, ಅವಾಗೂ ನಿದ್ದೆ ಬರ್ತೈತಿ. ಹಂಗವ ಅಲ್ಲಿ ಮಕ್ಕೊಂಡ ಬಳಿಕ ಇಲ್ಲಿ ಇವಾಗ ಎಚ್ಚರಾತು.
ಅವಾಗ ನೋಡ್ತಾನ ಬರಗಾಲಿಲ್ಲ, ಭಿಕ್ಷಾ ಪಾತ್ರ ಇಲ್ಲ, ಏನೂ ಇಲ್ಲ, ಮನೆ ಎದ್ದಂಗನ ಐತಿ, ಇನ್ನು ಮನ್ಯಾಗ ಹೋಳಿಗೆ ಹಂಗದವು. ಇದೇನಿದು ಸ್ವಪ್ನಾವಸ್ಥಾ, ಬರೇ ಇಲ್ಲಿ ಇದ್ದದ್ದು ಇಷ್ಟರೊಳಗನ ಇಲ್ಲ. ವಿಚಾರ ಮಾಡ್ರಿ, ಹೊರಗಿನವ್ರ ಕತೆ ಅಲ್ಲದ, ನಮ್ಮದ ಜಾಗ್ರ ಅವಸ್ಥಾದೊಳಗೆ ಇದ್ದದ್ದು ಸ್ವಪ್ನಾವಸ್ಥಾದೊಳಗಿಲ್ಲ. ಅವಾಗ ಎಲ್ಲಿ ಹೋಯ್ತಿದು ಜಾಗ್ರಾವಸ್ಥಾದ ಪ್ರಪಂಚ. ಅಗ್ನಿ ಸಾಕ್ಷಿಯಾಗಿ ನೀವು ಕೈ ಹಿಡ್ದಿರ್ತೀರಿ, ಲಗ್ನ ಆಗಿರ್ತೈತಿ, ಕನಸಿನಾಗ ಅಲ್ಲಿ ಬ್ಯಾರೆದ ಪ್ರಪಂಚ. ಅವರಿಗೆ ಇವ್ರಿಗೆ ಏನೂ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅಲ್ಲಿ ಮಕ್ಕಳ ಬೇರೆ, ಅಲ್ಲಿ ಹೆಂಡತಿನ ಬೇರೆ, ಅಲ್ಲಿ ಗಂಡನ ಬೇರೆ, ಅಲ್ಲಿ ಮನೆ ಬೇರೆ, ಅಲ್ಲಿ ಊರು ಬೇರೆ. ಎಲ್ಲಿದು ಕನಸಿನ? ಕನಸು ಯಾರ್ದು? ನಮ್ಮದ. ಇಷ್ಟು ನಮ್ಮನ್ನ ಅದಲು ಬದಲು ಮಾಡುವಂಥದ್ದು ಯಾವುದು ಅಂದ್ರೆ ಮಾಯಾ ಪ್ರಪಂಚ ಅಂತ ಕರೀತಾರ. ಅದು ಈ ರೀತಿಯಾಗಿ ನಮ್ಮನ್ನು ಕುಣಿಸ್ತೈತಿ. ಬರೇ ಬೆರಳ ತುದಿಯ ಮೇಲೆ ಇಡೀ ಜಗತ್ತನ್ನು ಕುಣಿಸುವಂಥದ್ದು ಯಾವುದು ಅಂದ್ರೆ ಮಾಯಾ ಪ್ರಪಂಚ. ಇದೆ. ನಾವೆಲ್ಲ ಈಗ ಭಾಳ ಆರಾಮದೀವಿ. ಕನಸು ಬಿತ್ತಂದ್ರೆ ಅಲ್ಲಿ ಲೋಕದಾಗ ಹೋಗಿ ಹಂಗಾಗಿ ಬಿಡ್ತೇವೆ, ಇಲ್ಲಿದು ಮರೆತು ಬಿಡ್ತೇವೆ. ಆ ಬಳಿಕ ಇದರ ಮುಂದಿಂದು ಒಂದೈತೆ, ಅದು ಸುಷುಪ್ತಿ ಅವಸ್ಥಾ. ಏನಪ್ಪ ಬಡದು ಒಗದಂಗೆ ನಿದ್ದೆ ಹೆತ್ತು. ಯಾರು ಬಡದಾರೆ ಅವಾಗ? ಯಾರೂ ಇಲ್ಲ. ನಿದ್ದೆ ಹಂಗೆ ಹೆತ್ತು ಅದೇನು ಹೇಳಬಾರ್ದಳ್ರಿ. ನಿದ್ದೆ ಹಿಂಗೆ ನಿದ್ದೆನೇ ಯಾವಾಗೂ ಮಾಡಿಲ್ಲ, ಅಷ್ಟು ನಿದ್ದೆ ಹೆತ್ತು. ಏನೊಮ್ಮೆ ಹೊಲ್ದಾಗ ದುಡದ ದಣದ ಬಂದು ಒಮ್ಮೆ ಒಂದು 4 ರೊಟ್ಟಿ ತಿಂದು ಒಂದು ಚೆರಿಗೆ ನೀರು ಕುಡಿದು ಮಕ್ಕೊಂಬಿಟ್ನಿ. ಮುಂಜಾನೆ ಒಂದು ಕೊಡ ನೀರು ಹಾಕಿದಾಗ ರಾತ್ರಿ ಆ ನಮನೆ ನಿದ್ದೆ ಹೆತ್ತು. ಇದೇನು ಸುಷುಪ್ತಿ ಅವಸ್ಥಾ. ಮತ್ತು ಆ ನಿದ್ರೆಯಲ್ಲಿ ಇವನಿಗೆ ಏನಾದರೂ ಅಲ್ಲಿ ಯಾರೇ ಬೇಯವ್ರಿದ್ರಂದ್ರೆ ಇವ್ ನಿದ್ದೆ ಮಾಡ್ತಿರ್ಲಿಲ್ಲ. ಅಲ್ಲಿ ಯಾರೇ ಇವಾಗೇನ್ರಿ ತೊಂದರೆ ಕೊಡೋರಂದ್ರೆ ಇವ್ ನಿದ್ದೆ ಮಾಡ್ತಿರ್ಲಿಲ್ಲ. ಅಲ್ಲಿ ಇವನಿಗೆ ಸುಖ ಆನಂದದ ಅನುಭವ ಆಗುತ್ತದಂತ 8 ತಾಸಾದರೂ ಗಪ್ಪಗಾರ ಹೊಳ್ಳಾಡಂಗಿಲ್ಲ ಸಹಿತ ಹಂಗೆ ನಿದ್ದೆಯನ್ನು ಮಾಡ್ತಾನ. ಇವು 3 ಅವಸ್ಥೆಗಳು. ಇದೇನಿದು ಯುಕ್ತಿ ಪ್ರಮಾಣ. ನಿಜವಾಗಿಯೂ ಖರೇನ ನಾವು ಈ ಶರೀರ ಇದೆಲ್ಲ ಹೊರಗಿನ ಪ್ರಪಂಚ ಏನೈತಲ್ಲ ಇದ ಖರೇನಾಗಿತ್ತು ಅಂದ್ರೆ ಸ್ವಪ್ನದಾಗ ಎಲ್ಲಿ ಹೋತ್ ನಿನ್ನ ಪ್ರಪಂಚ? ಎಲ್ಲಿ ಹೋದ್ರೆ ನಿನ್ನ 2 ಮಕ್ಕಳು ಎಲ್ಲಿ ಹೋದವು? ಕನಸಿನಾಗೂ ಬರಬೇಕಾಗಿತ್ತಲ್ಲ. ಖರೇನ ನಿನ್ನ ಮಕ್ಕಳನ್ನ ಅವರಾಗಿದ್ರು ಅಂದ್ರೆ ಕನಸಿನಾಗ ಬರಬೇಕಾಗಿತ್ತು, ಬಂದಿಲ್ಲ. ಅದನ್ನು ಬಿಟ್ಟು ಮುಂದೆ ಸುಪ್ತಿ ಅವಸ್ಥಾಕ್ಕೆ ಹೋದ ಬಳಿಕ ಮನೇನೂ ಇಲ್ಲ, ಹೊಲನೂ ಇಲ್ಲ, ಏನೂ ಇಲ್ಲ. ಅವಾಗಿರುವುದೇ ಒಂದು ಬೇರೆನ ಐತಿ. ಇದು ಯುಕ್ತಿ ಪ್ರಮಾಣ. ಇದನ್ನು ವಿಚಾರ ಮಾಡಂತ ಹೇಳ್ತಾರೆ ಅವರು. ಹೊರಗಿಂದ ಎಲ್ಲರೇ ದೇವರಾದಿಂಡ್ರ ಅದು ಇದು ಭಾಳ ವಿಚಾರ ಮಾಡಬೇಡ, ಇದನ್ನು ವಿಚಾರ ಮಾಡು, ಇದರಿಂದ ನಿನಗೆ ಮುಕ್ತಿ ಆಗ್ತದೆ. ಇದು ಯುಕ್ತಿ ಪ್ರಮಾಣ. ಮೊದಲನೇದ್ದು ಶ್ರುತಿ ಪ್ರಮಾಣ. ಋಷಿಗಳು ಹೇಳಿದರು, ಅದು ಶಾಸ್ತ್ರ. ಯುಕ್ತಿ ಏನಪ್ಪ? ಈ ರೀತಿಯಾಗಿದು ಯುಕ್ತಿ ಅದ. ಇನ್ನು ಅನುಭವ ಪ್ರಮಾಣ. ಇದನ್ನೆಲ್ಲ ಕೂತ್ಕೊಂಡು ನಾವು ವಿಚಾರ ಮಾಡಿ ನಿಜವಾಗಿಯೂ ಖರೇನ ನಾ ಯಾರು ಅಂತ ಧ್ಯಾನ ಮಾಡ್ಲಕ್ಕೆ ಕುಂತ ಅಂದ್ರೆ ಅದು ಅನುಭವ ಪ್ರಮಾಣ. ವಿಚಾರ ತಣ್ಣಗೆ ಕುಂಡಿರ್ಬೇಕು, ಮತ್ತು ಹಿಂದೆ ರಿಪಿ ಹಚ್ಕೊಂಡು ಕುಂಡಿರ್ಬಾರ್ದು. ರಿಪಿ ಅಂತಾರಲ್ಲ, ಹಿಂದೆ 18 ಗದ್ಲ ಹಚ್ಕೊಂಡು ಇವ ಧ್ಯಾನಕ್ಕೆ ಕೂತ ಅಂದ್ರೆ ಧ್ಯಾನ ಆಗಂಗಿಲ್ಲ, ಅದು ಮತ್ತೆ ಬೇರೆನ ಆಗ್ತೈತಿ. ಯಾವುದೇ ಗದ್ದಲಿಲ್ಲ, ಏನೂ ಇರಲಾರದ ತಣ್ಣಗೆ ಕುಂತುಕೊಂಡು ಆತ್ಮಚಿಂತನೆಯನ್ನು ಮಾಡಬೇಕು, ಅದು ಧ್ಯಾನ. ಧ್ಯಾನದಿಂದಲೇ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರವಾಗ್ತದೆ. ಧ್ಯಾನ ಅಂದರೆ ಯಾರೇ ಮಾತಾಡೋದು ಅಲ್ಲ, ನೀವು ಕೇಳುವುದೂ ಅಲ್ಲ, ಅದಕ್ಕೆ ಧ್ಯಾನ ಅನ್ನಂಗಿಲ್ಲ. ಧ್ಯಾನ ಅಂದ್ರೆ ಏಕಾಂತದಲ್ಲಿ ಎಲ್ಲವನ್ನು ಮರೆತು ತನ್ನಲ್ಲೇ ತಾನು ಮುಳುಗಿ ಹೋಗುವುದಕ್ಕೆ ಧ್ಯಾನ ಅಂತ ಕರೀತಾರೆ. ಇದು ಅನುಭವ ಪ್ರಮಾಣ. ನಮಗೆ ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ಏನು ಮಾಡಬೇಕು?
ನಾವು ಧ್ಯಾನ ಮಾಡಬೇಕು. ಧ್ಯಾನಂ ಉಪಾಸ್ವ. ದ್ವಾಪರ ಯುಗದಲ್ಲಿ ಧರ್ಮರಾಜ ಮತ್ತು ಅವನ 4 ಜನ ತಮ್ಮಂದಿರು, ದ್ರೌಪದಿ, ಕುಂತಿದೇವಿ ಇವರೆಲ್ಲ ಬದುಕ್ತಾ ಇದ್ರು. ಆ ಎಲ್ಲ ರೀತಿಯ ವ್ಯಕ್ತಿತ್ವಗಳು ವೈವಿಧ್ಯಪೂರ್ಣ, ಎಲ್ಲರೂ ಬೇರೆ ಬೇರೆನ ಆಗಿದ್ರು. ಆವಾಗ ಧರ್ಮರಾಜನ ವ್ಯಕ್ತಿತ್ವ ಅದರಲ್ಲಿಯೇ ಅತ್ಯಂತ ವಿಶೇಷವಾದಂಥದ್ದು. ಧರ್ಮ ಅಂದ್ರೆ ಯಮಧರ್ಮ. ಯಮಧರ್ಮನ ಅಂಶವೇ ಈ ಧರೆಯಲ್ಲಿ ಯುಧಿಷ್ಠಿರನಾಗಿ ಅವತರಿಸತ್ತು. ಧರ್ಮ ಅಂತ ಯಾಕೆ ಕರೀತಾರೆ? ಯಮ ತಟ್ಟ ಕರಿಬೇಕಾಗಿತ್ತು, ಧರ್ಮ ತ್ಯಾಕ್ ಹಚ್ಚಿದ್ರ ಮುಂದೆ. ಯಮಧರ್ಮ ಇವು ನಮ್ಮ ಕಾಕನ ಮಗ ಅದಾನ, ನಾಳೆ ಒಂದು ದಿವಸ ಬಿಟ್ಟು ನಾಡ್ದು ಒಯ್ಯನು ಅನ್ನಂಗಿಲ್ಲ ಅವ ಯಮಧರ್ಮ. ಅವನು ನಾಳೆ ಬಿಟ್ಟು ನಾಡ್ದು ಒಯ್ತಿದ್ದ ಅಂದ್ರೆ ಯಮ ಆಗೇ ಉಳಿತಿದ್ದ, ಯಮಧರ್ಮ ಆಗ್ತಾ ಇರಲಿಲ್ಲ. ಇಡೀ ವಿಶ್ವದಲ್ಲಿ ಯಾರಿದ್ದರೂ ಸರಿ, ಅವರ ಟೈಮ್, ಅವರ ಸಮಯ ಮುಗಿತ್ತು ಅಂದ್ರೆ ಅದೇ ಕ್ಷಣ ಒಯ್ಯುವಂಥ ಶಕ್ತಿ ಯಾವುದು ಅಂದ್ರೆ ಯಮಧರ್ಮ. ಧರ್ಮಶಕ್ತಿ ಅದು. ಧರ್ಮ ಅಂದ್ರೆ ಒಬ್ಬರಿಗೆ ಒಂದು ರೀತಿ, ಒಬ್ಬರು ಒಂದು ರೀತಿ ಮಾಡುವುದು ಧರ್ಮ ಅಲ್ಲ. ಸರ್ವರನ್ನೂ ಸಮಾನವಾಗಿ ನೋಡುವಂಥ ಅದ್ವಿತೀಯವಾದಂಥ ದೃಷ್ಟಿಕೋನ ಧರ್ಮ. ಯಮಧರ್ಮ ಅಂಥ ಯಮಧರ್ಮನ ಅಂಶದಿಂದ ಅವತರಿಸಿದಂಥವ ಯುಧಿಷ್ಠಿರ ಅಥವಾ ಧರ್ಮರಾಜ. ಈ ಧರ್ಮರಾಜ ಯಾವಾಗಲೂ ಸಮಾಧಾನವಾಗಿರುತ್ತಿದ್ದ. ಆವಾಗ ಅವರಿಗೆ ಪಾಂಡವರಿಗೇನು ತುಸು ಕಾಡಿತ್ತೇನು? ನಿಮಗಿನ್ನ ಈಗ 1 ತಿಂಗಳಾತ್ ಮಳೆ ಆಗಿಲ್ಲ, ಇಟ್ಟು ಚಿಂತೆ ಮಾಡ್ಲತ್ತೀರಿ. ಅವರಿಗೆ ರಾಜಸಿಂಹಾಸನದಿಂದ ಹೊರಗೆ ಹಾಕಿ ಕಂಡೀಷನ್ ಏನು? 12 ವರ್ಷ ವನವಾಸದಾಗಿರ್ಬೇಕು, ಊರಾಗ ತಿರುಗಾಡಂಗಿಲ್ಲ, ಕಾಡಿನಾಗ ಇರ್ಬೇಕು ನೀವು ಪ್ರಾಣಿಗಳ ಹಾಗೆ. ಮುಂದಿನ ಕಂಡೀಷನ್ ಭಾಳ ಮಜಾ ಐತಿ. ಅವ ದುರ್ಯೋಧನ ಶಕುನಿ ಕೂಡಿ ಹಾಕಿರ ಕಂಡೀಷನ್ ಅದನ್ನು. ನಿಮಗೂ ಯಾರೇ ಹಾಕವ್ರಿದ್ರೆ ನೋಡ್ರಿ. ಮತ್ತೆ ಕಂಡೀಷನ್ ಏನು? 12 ವರ್ಷ ವನವಾಸ, 13ನೇ ವರ್ಷ 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸ ಅಂದ್ರೆ ಇವು ನಿಂಗಪ್ಪನ ಅಂತ ಗುರುತು ಹಿಡಿದ್ರೆ ಮತ್ತೆ 12 ವರ್ಷ ವನವಾಸ. 5 ಮಂದಿ ಪಾಂಡವರು, ದ್ರೌಪದಿ ಇವರೇನಿದ್ರಲ್ಲ, ಇವನ ಭೀಮ, ಇವನ ಅರ್ಜುನ, ಈಕಿನ ದ್ರೌಪದಿ ಅಂತ ಅವರು ಕೌರವರು ಬಂದು ಗುರುತು ಹಿಡಿದ್ರು ಅಂದ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ರೀತಿ ಕಂಡೀಷನ್ ಹಾಕಿದ್ರು ಅವರು. ಇಲ್ಲಿ ತಲೆ ಇರಲಿಲ್ಲ. ಅದು ಶಕುನಿ ಅಫ್ಘಾನಿಸ್ತಾನದಿಂದ ಬಂದಿದ್ದ, ಗಾಂಧಾರ ದೇಶದಿಂದ ಬಂದಿದ್ದ. ಅವನ ತಲೆ ಓಡಿತ್ತು. ಇವು ಮಬ್ಬಿದ್ದೆವು ದುರ್ಯೋಧನ, ಅಷ್ಟು ಶಣ ಇರಲಿಲ್ಲ. ಅವನ ತಲೆ ಹತ್ತಿತ್ತು. ಹಿಂಗೆ ಕಂಡೀಷನ್ ಹಾಕಿದ್ರು. ಅಷ್ಟು ಕಾಡುವಂಥ ಪ್ರಸಂಗದಲ್ಲಿ ಕೂಡ ಧರ್ಮರಾಜ ತನ್ನ ಧರ್ಮವನ್ನು ಬಿಟ್ಟು ಕೊಡಲಿಲ್ಲ. ಬಿಟ್ಟರೆ ಈ ಜಗತ್ತನ್ನು ಬಿಟ್ಟಿನೇ ಹೊರತಾಗಿ ಧರ್ಮವನ್ನು ಬಿಡುವುದಿಲ್ಲ ಅಂತ ಹಿಡಿದಂಥವನೇ ಧರ್ಮರಾಜ. ಮಕ್ಕಳನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ರಾಜ್ಯವನ್ನು ಬಿಟ್ಟ, ಎಲ್ಲವನ್ನೂ ಬಿಟ್ಟು ಸತ್ಯವೊಂದನ್ನೇ ಹಿಡಿದದ್ದರಿಂದ ಸತ್ಯ ಹರಿಶ್ಚಂದ್ರನಾದ. ಅವನು ಸತ್ಯವನ್ನು ಬಿಡಲಿಲ್ಲ, ಇವ ಧರ್ಮವನ್ನು ಬಿಡಲಿಲ್ಲ. ಆವಾಗ ವನವಾಸದಾಗ ಪಾಪ ದ್ರೌಪದಿಗೆ ಸಾಕಾಗಿ ಹೋತು. ಕಾಲಾಗ ಚಪ್ಪಲಿಲ್ಲ, ಏನಿಲ್ಲ, ಮುಳ್ಳು ತುಳಿದು ಕಲ್ಲು ತುಳಿದು ದಿನ ಅಡ್ಡಾಡ್ಕೋತ ಹೋಗೋದು, ಇದ್ದ ಜಾಗದಾಗ ಇರಂಗಿಲ್ಲ. ಹೈರಾಣಾಗಿ ಹೋತು. ನಿಮಗೆ ಮನ್ಯಾಗ ಜ್ವಾಳ ತಂದಿಟ್ರ, ಹಿಟ್ಟು ಮಾಡಿ ತಂದಿಟ್ರ, ರೊಟ್ಟಿ ಮಾಡಿ ಉಣೋದು ಕಷ್ಟ ಅನ್ನಿಸ್ತೈತಿ. ಅವರಿಗೆ ಜ್ವಾಳನೂ ಇಲ್ಲ, ಹಿಟ್ಟನೂ ಇಲ್ಲ, ಏನೂ ಇಲ್ಲ.
ಅಂಥ ಕಾಲದಲ್ಲಿ ದ್ರೌಪದಿಗೆ ಬಹಳ ತ್ರಾಸನಿಸ್ತು. ಇವರೇ ಧರ್ಮರಾಜ ಕಾಡ್ನ್ಯಾಗರೇ ಇರಲಿ ಎಲ್ಲರೇ ಇರಲಿ, ಸಮಯ ಸಿಕ್ಕಿತು ಅಂದ್ರೆ ಸ್ವಲ್ಪ ಪೂಜಾ ಮಾಡ್ತಿದ್ದ, ಕಣ್ಣು ಮುಚ್ಚಿ ಧ್ಯಾನ ಮಗ್ನನಾಗಿ ಕುಂತು ಬಿಡ್ತಿದ್ದ. ಧ್ಯಾನದಿಂದ ಎದ್ದ ಅಂದ್ರೆ ಆನಂದವಾಗಿಯೇ ಇರ್ತಿದ್ದ. ಅವಾಗೇನು ಇವರು ಅರ್ಧ ರೊಟ್ಟಿ ಕೊಟ್ಟರು ಅಟ್ಟೈತಿ, ಪೂರ್ಣ ರೊಟ್ಟಿ ಕೊಟ್ಟರು ಅಟ್ಟೈತಿ, ಹೋಳಿಗೆ ತುಪ್ಪ ಕೊಟ್ಟರು ಅಟ್ಟೈತಿ. ದ್ರೌಪದಿಗೆ ಆಶ್ಚರ್ಯ ಆಯ್ತು, ನಾವೆಲ್ಲ ಇಷ್ಟು ಚಿಂತೆ ಮಾಡ್ತೀವಿ, ಆದ್ರೆ ಇವ ಒಟ್ಟ ಚಿಂತೆನೆ ಮಾಡೋದಿಲ್ಲಲ್ಲ, ಇವನ ಮುಖದ ಮೇಲೆ ದುಃಖ ಇಲ್ಲಲ್ಲ. ಇವ ಧರ್ಮರಾಜ ಒಂದು ಸಾರಿ ದೇವರನ್ನು ಬೇಡ್ಕೊಂಡ ಅಂದ್ರೆ ಬೇಕಾದ ದೇವರು ಕೊಡ್ತಾನ. ನೀವು ಏನು ಗಪ್ಪಗಾರದಾನಲ್ಲ, ಬರೇ ಸುಮ್ಮ ಕಣ್ಣು ಮುಚ್ಕೋತಾನ, ಧ್ಯಾನ ಮಾಡ್ತಾನ, ಗಪ್ಪಗಾರ ಇರ್ತಾನ. ಒಂದು ದಿವಸ ಕೇಳಿಬಿಟ್ರು ಅವ್ರು. ಯಾರು ಕೇಳಿದ್ರು? ಹೋಮ್ ಮಿನಿಸ್ಟರ್. ದ್ರೌಪದಿ ಯಾರು? ಧರ್ಮರಾಜನ ಹೆಂಡತಿ. ಅವ್ರು ಕೇಳಿದ್ರು, ಅಲ್ರಿ ದಿನ ತಾಸುಗಟ್ಟಲೆ ಪೂಜಾ ಮಾಡ್ತೀರಿ, ಧ್ಯಾನ ಮಾಡ್ತೀರಿ, ಉಪಯೋಗ ಬರೋಂಥದ್ದು ಒಂದು ತುಸು ಏನರ ಮಾಡ್ಬೇಕಲ್ಲ, ಏನೂ ಉಪಯೋಗ ಇಲ್ಲ, ಏನಿಲ್ಲ. ಏನ ಅಂತ ಕೇಳಿದವ. ಏನಿಲ್ಲ, ಮತ್ತು ನಾ ಹೇಳೋದ್ರಾಗ ಏನೈತಿ? ಮನ್ಯಾಗ ಎಲ್ಲಿ ಹುಡುಕಾಡಿದ್ರು ಒಂದು ಸೇರು ಜ್ವಾಳಿಲ್ಲ. ಆ ಬಳಿಕ ಎಲ್ಲೂ ನಮಗೆ ಯಾವ ಅನುಕೂಲ ಇಲ್ಲ, ಇರ್ಲಾಕ ಚಪ್ರ ಸಹಿತ ಇಲ್ಲ. ಇಂಥದ್ರೊಳಗೆ ನಿನಗೇನೋ ದೇವರು ಭೇಟಿ ಆಗಿ ಹೊಕ್ಕನತ್ತ, ಏನರ ಕೇಳಬಾರ್ದನತ್ತಂದ್ಲು. ಅವಂದ, ಏನ್ರಿ ಬೇಡ್ಕೊಳ್ಳೋ ಸಲುವಾಗಿ ನಾ ಏನ ಪೂಜೆ ಧ್ಯಾನವನ್ನು ಮಾಡುವುದಿಲ್ಲ, ದೇವರಲ್ಲಿ ಒಂದಾಗಿ ಹೋಗುವ ಸಲುವಾಗಿ ಪೂಜೆ ಧ್ಯಾನವನ್ನು ಮಾಡ್ತನ ತವ ಹೇಳಿದ. ದೇವರಂದ್ರ ಒಂದು ಬ್ಯಾಂಕ್ ಅಲ್ಲ, ನಾವು ಬೇಡಿದ್ದು ಕೊಡ್ಲಾಕ. ನಾವು ಬೇಡ್ಲಕ್ಕರೆ ಎಷ್ಟು ಶಣ್ಯಾರದೇವಿ. ಇಟ್ಟೆಲ್ಲ ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡ್ಯಾನಂದ ಬಳಕ ಇನ್ನೊಂದು ತುಸು ಮಾಡ್ಲಕ್ಕ ಅವಾಗೇನಾಗಿತ್ತು. ಆದ್ರೆ ಅದು ಅಲ್ಲ ಮುಖ್ಯ ಉದ್ದೇಶ. ದೇವರಂದ್ರನ ಆನಂದ ಸಾಗರ. ಇಡೀ ಜಗತ್ತಿನಲ್ಲಿ ಊಟ ಯಾಕೆ ಮಾಡ್ತೀವಿ ನಾವು? ಆನಂದದ ಸಲುವಾಗಿ. ನಿದ್ರೆ ಯಾಕೆ ಮಾಡ್ತೀವಿ? ಆನಂದದ ಸಲುವಾಗಿ. ಕೆಲಸ ಯಾಕೆ ಮಾಡ್ತೀವಿ? ಆನಂದದ ಸಲುವಾಗಿ. ರೊಕ್ಕ ಯಾಕೆ ಗಳಿಸ್ತೀವಿ? ನೀವೇ ಹೇಳ್ಬೇಕದನೇನು. ಇವೆಲ್ಲ ಎದಕ್ಕೆ? ಆನಂದದ ಸಲುವಾಗಿ ಮಾಡ್ತೀವಿ ಅಂದ ಬಳಕ, ಎಲ್ಲ ಕೆಲಸ ಮಾಡೋದನ್ನ ಆನಂದದ ಸಲುವಾಗಿ ಆದ ಬಳಕ ನಾನು ಆನಂದ ಸಾಗರ ದೇವನಲ್ಲೇ ಮುಳುಗಿ ಹೋಗುವ ಸಲುವಾಗಿ ಪೂಜೆ ಧ್ಯಾನವನ್ನು ಮಾಡ್ತೇನೆ ಹೊರತಾಗಿ ಏನರೇ ಬೇಡಿ ಪಡೆಯುವುದಕ್ಕಾಗಿ ಅಲ್ಲ ಅಂತ ಧರ್ಮರಾಜ ಹೇಳಿದ. ನಾವೆಲ್ಲ ಬೇಡ್ಕೊಳ್ಳೋರ ಗ್ಯಾಂಗಿನವರಾಗಿದ್ದೀವಿ. ಬೇಡೋದು. ಇವು ಹುಣ್ಣಿಮೆ ಅಮಾವಾಸ್ಯೆ ಯಾಕೆ ಬರ್ತಾವು ಅಂತಾವು ದೇವರುಗಳು. ಗುಡ್ಯಾನ್ ದೇವರ, ಆ ಕಡೆ ದೇವರ, ಈ ಕಡೆ ದೇವರ, ಎದಕ್ಕರೇ ಬರ್ತಾವೆ ಹುಣ್ಣಿಮೆ ಅಮಾವಾಸ್ಯೆ. ಇವು ಬಂದು ಅಂದ್ರೆ ಒಂದು 15 ರೂಪಾಯಿ ತೆಂಗಿನಕಾಯಿ ತರ್ತಾನ, ಒಂದು 5 ರೂಪಾಯಿ ಉದಿನ ಕಡ್ಡಿ, ಅದಟ್ಟು ಹಚ್ಚದ ಕೆಮ್ಮು ಹೆತ್ತು ಉದಿನ ಕಡ್ಡಿ, ಕಾಯಿ ಒಂದು ಒಡೆದ, ಅದು ನೀರಿದ್ದದಿತ್ತಂದ್ರೆ ಚಲೋ. ದೇವರ ಯಾವಾಗಲೂ ಕೂಡ ನಾವು ಏನರೇ ಬೇಡ್ಕೊಂಡೇವಂದ್ರೆ ಅದು ಆಗತೈತೆ, ಆಗಂಗಿಲ್ಲತ್ತಲ್ಲ. ಸರ್ವ ಸಮರ್ಥನಾದಂಥ ದೇವರಿಗೆ ಅಸಾಧ್ಯವಾದದ್ದೇನೈತಿ. ಆದ್ರೆ ನಾವು ರಾಜನ ಹತ್ತಿರ ಹೋಗಿ ಒಬ್ಬ ಕುರಿ ಕಾಯವ ಎಲೆ ಅಡಿಕೆ ಬೇಡಿದ. ಕಾಡ್ನ್ಯಾಗ ದಾರಿ ತಪ್ಪಿತ್ತು ರಾಜಂದು. ನನ್ನ ರಾಜಧಾನಿಗೆ ಹೋಗ್ಬೇಕಂದ್ರೆ ದಾರಿ ಯಾವುದು ಅಂತ ಕೇಳಿದವ. ಕೇಳಿದಾಗ ಇವ ಹೇಳ್ದ, ಕುರಿ ಕಾಯುವ ಮನುಷ್ಯ, ಹಿಂಗೆ ಹೋಗಿ ಹಿಂಗೆ ಹೊಳ್ಳಿ ಅಲ್ಲಿ ಹೋದೆ ಅಂದ್ರೆ ನಿನ್ನ ರಾಜ್ಯಕ್ಕನ ಹೋಗಿಬಿಡ್ತಿ ಅಂತ ಹೇಳ್ದವ. ಏನಪ್ಪ ಎಂಥ ದೊಡ್ಡ ಉಪಕಾರ ಮಾಡಿದೆ, ನೀ ಹೇಳಿದ್ದಿಲ್ಲ ಅಂದ್ರೆ ನಾ ಇಲ್ಲೇ ಕಾಡ್ನ್ಯಾಗ ಸಂಜೆ ತನಕ ಸುತ್ತಬೇಕಾಗಿತ್ತು ಅಂತ ಹೇಳಿ ಅವ ಏನಂದ, ನನಗೆ ದಾರಿ ತೋರಿಸಿದೆಯಲ್ಲ, ಇದಕ್ಕಿಂತ ದೊಡ್ಡ ಉಪಕಾರ ಯಾವುದೂ ಇಲ್ಲ, ನೀ ಏನು ಕೇಳ್ತಿ ಕೇಳಿ ಎಲ್ಲ ಕೊಡ್ತನಂತ ತಂದವ. ಇವ ಅಂದ, ಮಳೆ ಹತ್ತೈತಿ,
ಎಲೆ ಆಗ್ಯಾವು, ಸುಣ್ಣಾಗೈತಿ, ತಂಬಾಕಿಲ್ಲ, ಅಡಿಕೆಲ್ಲ, ಇಟ್ಟು ಕೊಟ್ಟು ಬಿಡು, ನಿನ್ನ ಅದೇ ಹಿಡ್ದು ನೀವು ಹೋಗಿಬಿಡು, ಉಳ್ಕಿದ ವಿಚಾರ ಮಾಡಬೇಡ. ನಮ್ಮ ಕುರಿ ಅದಾವು, ನಮ್ದು ನುಚ್ಚ ಐತಿ, ಮಜ್ಜಿಗೆ ಐತಿ, ಉಂಡು ನಾವು ಆರಾಮ ಕಂಬಳಿ ಹೊತ್ತು ಮಕ್ಕೊಂಡೇವು ಅಂದ್ರೆ ನಮ್ಮನೇ ವ್ಯವಸಾಯ. ಅವ ರಾಜ ಅಂದ, ಇವನು ಬುದ್ಧಿನ ಇಟ್ಟು ಅಂತ ಹೇಳಿ ಅಲ್ಲೇ ಚಿಲ್ದಾಗಿತ್ತು, ಅದನ್ನು ಕೊಟ್ಟ, ಕುದುರೆ ಹೊಡ್ಕೊಂಡು ಹೋದ. ನಮ್ಮದು ಎಲ್ಲ ದೇವರ ಹತ್ತಿರ ಹೋಗಿ ತಂಬಾಕು ಚೀಲಿ ಬೀಳದಂಥವ್ರ ಕಥೆನ ಐತಿ ನಮ್ಮದು. ನಮಗೆ ಇಟ್ಟು ದ್ರಾಕ್ಷಿ ಕೊಡು, ಇಟ್ಟು ಮನು ಕೊಡು, ಇಟ್ಟು ರೊಕ್ಕ ಇದು ತಂಬಾಕು ಬೇಡದಂಥದ್ದಾಗದೈತಪ್ಪ. ದೇವರನ್ನ ಕೇಳ್ಕೊಂಡು ಬಿಡ್ಲಾ, ನಿನಗೆ ಅಸಾಧ್ಯವಾದದ್ದರೆ ಏನೈತಿ? ಅವನೇ ಸಾಕ್ಷಾತ್ ಪರಮಾತ್ಮನೇ ನಿನಗೆ ಒಲಿದು ಬಿಡುವಾಗ ಇದನ್ಯಾಕೆ ಕೇಳ್ತಿ? ಹಂಗ ಧರ್ಮರಾಜ ಹೇಳಿದ, ಇದೇನು ವನವಾಸದ ಅಂದ ಪಾರ ಮಾಡತ್ ನಾ ಯಾಕೆ ಕೇಳಲಿ ಅಂದವ. ಇದು ದೇವರ ಅಗ್ನಿ ಪರೀಕ್ಷಾ ಅದ. ಪರೀಕ್ಷೆ ಕೂತ ಹುಡುಗನ ಪಾಸ್ ಆಗ್ತಾನ, 1 ನಂಬರ ರಿಸಲ್ಟ್ ಬರ್ತೈತಿ. ಪರೀಕ್ಷೆ ಭಾಳ ಬೆರಿ ಐತಂತ ಬರೇ ಸಾಲಿನ ಒಂದು 5 ಸುತ್ತ ಹಾಕಿಸ ನಮಸ್ಕಾರ ಮಾಡಿ ಹೋದ ಹುಡುಗ ಪಾಸ್ ಆಕ್ಕಾನೆ. ಮೊದಲು ಅವ ಏನು ಮಾಡಬೇಕು? ಪರೀಕ್ಷಾ ಕೊಡಿರ್ಬೇಕು, ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಹಂಗೆ ಕಷ್ಟಗಳೇ ಯಾಕೆ ಬರ್ತಾವಂದ್ರೆ ದೇವರನ್ನು ಭೇಟಿ ಮಾಡಿಸೋ ಸಲುವಾಗಿ ಬರ್ತಾವೆ. ಕುಂತಿದೇವಿ ಅದನ್ನೇ ಕೇಳ್ಕೊಂಡ್ಲು. ಯಾವಾಗ ಯುದ್ಧದಲ್ಲಿ ಗೆದ್ದರ ಪಾಂಡವರು, ಆವಾಗ ಕೃಷ್ಣ ಪರಮಾತ್ಮ ಕುಂತಿಗೆ ನಮಸ್ಕಾರ ಮಾಡಿ, ನಾನಿನ್ನ ದ್ವಾರಕೆಗೆ ಹೋಗ್ತೀನಿ ಅಂತಂದ. ಆವಾಗ ಕುಂತಿದೇವಿ ಅಂದ್ಲು, ಪರಮಾತ್ಮ ಇಲ್ಲಿ ತಕ ಕಷ್ಟವನ್ನೇ ಕೊಟ್ಟಿದ್ದಿ, ಯಾವಾಗಲೂ ನಮ್ಮ ಜೊತೆಗೆ ನೀ ಇರ್ತಾ ಇದ್ದಿ, ಈ ಕಷ್ಟ ಎಲ್ಲ ದೂರ ಅದು, ಇನ್ನು ನಿನ್ನ ಭೇಟಿ ಆಗೋದು ಬಹಳ ಕಷ್ಟ ಆಗ್ತದ. ಆವಾಗ ಕೃಷ್ಣಂದ, ನಿನಗೇನು ಬೇಕು ಕೇಳು ಅಂದ. ನಮಗೆ ಸಾಯೋ ತನಕ ಕಷ್ಟಗಳನ್ನೇ ಕೊಡು, ಅದನ್ನು ಪಾರ ಮಾಡ್ಲಾಕ ನೀನ ಬರ್ತೀಯ, ಅದನ್ನು ಒಂದೇ ವರ ಕೊಡು ಅಂತ ಕುಂತಿದ್ದೇವೆ. ನಾವಂತೂ ನಮಗೆ ಕಷ್ಟ ಯಾಕೆ ಬರ್ತಾವು, ತೊಂದರೆ ಯಾಕೆ ಬರ್ತಾವು, ನಮಗೆ ಯಾಕೆ ಬರ್ತಾವು, ಬೀಳೋರಾಗ ಉಳ್ಕಿದ್ದವ್ರಿಗೆ ಯಾಕೆ ಬರಂಗಿಲ್ಲವು? ನಮಗೆ ಯಾಕೆ ಬರ್ತಾವ ಅಂದ್ರೆ ದೇವ್ರು ನಮ್ಮನ್ನು ಆರಿಸ್ಕೊಂಡಾನಂತ ನಮಗೆ ಕಷ್ಟಗಳು ಪರೀಕ್ಷೆಗಳು ಬರ್ತಿರ್ತಾವೆ. ನಮ್ಮನ್ನು ಪಾಸ್ ಮಾಡ್ಬೇಕತ್ ದೇವ್ರ ವಿಚಾರ ಐತಿ, ಫೇಲ್ ಆಗ್ಬೇಕತ್ ನಮ್ದಿತ್ತಂದ್ರೆ ಅವೇನು ಮಾಡ್ಬೇಕಿನ್ನು? ಅದಕ್ಕೆ ಇದು ಸ್ವರೂಪ. ಯಾವುದು? ಧರ್ಮರಾಜ ಧ್ಯಾನ ಯಾಕೆ ಮಾಡ್ತಾ ಇದ್ದ? ತನ್ನನ್ನು ತಾನು ತಿಳ್ಕೊಳ್ಳೋ ಸಲುವಾಗಿ. ಪೂಜೆ ಯಾಕೆ ಮಾಡ್ತಾ ಇದ್ದ? ತನ್ನೊಳಗೆ ತಾನು ಮುಳುಗಿ ಹೋಗುವ ಸಲುವಾಗಿ. ಇದು ಹಗಲ ರಾತ್ರಿ ಪ್ರಪಂಚದ ವಿಚಾರ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ತದೆ. ಭಾಳ ದ್ರಾಕ್ಷಿ ವಿಚಾರ ಮಾಡಬೇಡ್ರಿ. ಇರ್ತೈತೆ, ಹೊಲ ಬೆಳ್ಯಾಂಗೆ ಬೆಳಿತೈತಿ, ಔಷಧ ಹೊಡ್ಯಾಂಗೆ ಹೊಡೆಯೋದು. 2 ತಾಸು ಔಷಧ ಹೊಡೆದ್ರಿ ಅಂದ್ರೆ 4 ತಾಸು ಮತ್ತೆ ಅದರದ ವಿಚಾರ ಮಾಡ್ಕೋತ ಕುಂಡ್ರಂಗಿಲ್ಲ. ಔಷಧ ಹೊಡ್ಯಾಗ ಅದರದ ದ್ರಾಕ್ಷಿದ ವಿಚಾರ ಮಾಡ್ಕೋತ ಔಷಧ ಹೊಡ್ಯಾರಿ. ಮತ್ತೆ ಟ್ರ್ಯಾಕ್ಟರ್ದಾಗ ಕೂತಾಗ ಮತ್ತೆ ಎಲ್ಲಿದೋ ನೆನಪಾಗಿ ಹೊಡೆದ್ರಿ ಅಂದ್ರೆ ಗಾಡಿ ಯಾಕಡ್ರೆ ಹೊಳೆ ಬಿಡ್ತದೆ. ಅದಕ್ಕೆ ಕೆಲಸ ಮಾಡಾಗ ಮಾಡೋದು, ಯಾವತ್ತೂ ಇದೇ ಪ್ರಪಂಚದ ವಿಚಾರವನ್ನೇ ಮಾಡುವುದಿಲ್ಲ. ಒಂದು ತುಸು ತಲೆ ಅಂದು ಇಳಿಸಿ ಇಡಬೇಕು, ಅದನ್ನು ಇಟ್ಟ ಆಧ್ಯಾತ್ಮಿಕ ವಿಚಾರವನ್ನು ಮಾಡಬೇಕು. ಮಹಾತ್ಮರೇನು ಹೇಳಿದರು? ನಮಗೆ 2 ರೂಪಗಳು, ನಮ್ಮ ಅಸ್ತಿತ್ವ 2 ರೀತಿ ಅದ. ಒಂದು ಪ್ರಾಪಂಚಿಕ ಅಸ್ತಿತ್ವ, ಇಲ್ಲಿ ಪ್ರಪಂಚ ಐತಿ, ಮಕ್ಕಳ ಮರಿ ಎಲ್ಲ ಹೊರಗಿಂದ ಎಲ್ಲನ ಐತಿ. ಇದ್ಯಾವುದು? ಪ್ರಾಪಂಚಿಕ ಅಸ್ತಿತ್ವ. ಪಾರಮಾರ್ಥಿಕ ಅಸ್ತಿತ್ವದಲ್ಲಿ ಇದು ಯಾವುದೂ ಇಲ್ಲ. ಒಂದೇ ಒಂದು ಆತ್ಮವಸ್ತು ದೇವತತ್ವ ಅದ, ಅದು ಶಾಶ್ವತ ಸತ್ಯ. ಅದೇ ನಮ್ಮ ನಿಜವಾದ ಸ್ವರೂಪ, ಮೂಲ ಸ್ವರೂಪ. ಅದನ್ನು ನಾವು ತಿಳ್ಕೋಬೇಕು. ಇದು 2ನೇದು. ಇವೆರಡೂ ನಮ್ಮವನ. ಇದು ಸಾಯ್ತತಿ, ಅದು ಸಾಯಂಗಿಲ್ಲ. ಇದಕ್ಕೆ ಕಾಲನ ಸ್ಪರ್ಶ ಐತಿ, ಅದಕ್ಕೆ ಕಾಲನ ಸ್ಪರ್ಶ ಇಲ್ಲ. ಇದು ಮೃತ್ಯುವನ್ನು ಹೊಂತೈತಿ, ಅದು ಅಮರವಾಗಿರ್ತದೆ. ಆದ್ದರಿಂದ ಋಷಿಗಳು ಹೇಳಿದಂತೆ ನಾವು ಇದನ್ನು ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಸ್ವಲ್ಪ ಹೆಚ್ಚಿಗೆ ವಿಚಾರ ಮಾಡಬೇಕು. ಆವಾಗ ನಮಗೂ ಕೂಡ ಆತ್ಮಾನುಭೂತಿ ಆಗ್ತದೆ, ಆತ್ಮ ಸಾಕ್ಷಾತ್ಕಾರವಾಗ್ತದೆ.
ಇಡೀ ವಿಶ್ವದ ಸಾರಭೂತ ಅನುಭವ ಯಾವುದು ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಅದಕ್ಕಿಂತ ದೊಡ್ಡ ಅನುಭವ ಇನ್ಯಾವುದೂ ಇಲ್ಲ. ಆ ಅನುಭೂತಿ ನಮ್ಮೆಲ್ಲರದಾಗಲಿ ಅಂಥೇಳಿ ಶ್ರೀ ಗುರು ಚರಣದಲ್ಲಿ ಪ್ರಾರ್ಥಿಸಿ 2 ಮಾತುಗಳಿಗೆ ವಿರಾಮ.